ಪೋಷಕರು ತಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ ಕೊಡಿಸಿ ಮಾನವೀಯ ಮೌಲ್ಯಗಳನ್ನ ತುಂಬಿ ಭವಿಷ್ಯದ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು ಎಂದು ನಾಡಿನ ಖ್ಯಾತ ಆಧ್ಯಾತ್ಮಿಕ ಚಿಂತಕ ಹಾಗೂ ಲೇಖಕ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಪ್ರಬುದ್ಧ ಪ್ರತಿಷ್ಠಾನದ ಫಸ್ಟ್ ಕ್ರೈ ಇಂಟಲಿ ಟಾಟ್ಸ್ ಪ್ರೀ ಸ್ಕೂಲ್ನ 3ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಶಾಲಾ ಮಕ್ಕಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿದರು. ಶಿಕ್ಷಣವು ಇಂದು ವ್ಯಾಪಾರೀಕರಣಗೊಂಡು ಮಾರಾಟದ ಸರಕಾಗಿ ಬದಲಾಗಿದೆ. ಋಷಿ ಮುನಿಗಳ ಕಾಲದಲ್ಲಿ ಇದ್ದ ಗುರುಕುಲ ಪದ್ಧತಿಯು ಶಿಕ್ಷಣ ಇಂದು ಮಾಯವಾಗಿದೆ. ಹಣವಿದ್ದವರಿಗೆ ಮನೆ ಡೊನೇಷನ್ ನೀಡಿದ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಗುಣಮಟ್ಟದ ಶಿಕ್ಷಣ ಎಂಬ ಮಾತು ಜನಜನಿತವಾಗಿದೆ. ಇಂತಹ ದಿನಮಾನದಲ್ಲಿ ಪ್ರಬುದ್ಧ ಪ್ರತಿಷ್ಠಾನವು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ಖರ್ಚಿನಲ್ಲಿ ನೀಡಲು ಮುಂದಾಗಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟ ಜಗದೀಶ್ ಶರ್ಮಾ, ಪ್ರಬುದ್ಧ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಾಂಸ್ಕೃತಿಕ ಸಂಘಟಕ ಗೋಪಾಲಕೃಷ್ಣ ಅವಧಾನಿಗಳು ಸಮಾನ ಮನಸ್ಕನ ಒಗ್ಗೂಡಿಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿರುವುದಕ್ಕೆ ಪೋಷಕರು ಒಳ್ಳೆಯ ಬೆಂಬಲವನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳು ಹಾಗೂ ಶಿಕ್ಷಕರ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುವ ಜೊತೆಗೆ ತಮ್ಮ ಮಕ್ಕಳ ಕಲಿಕೆಯ ಗುಣಮಟ್ಟ ಹಾಗೂ ನೈತಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಕ್ಕಳು ತಮ್ಮ ಗುರು ಹಿರಿಯರು ಹಾಗೂ ತಂದೆ ತಾಯಿಗಳನ್ನ ಪೂಜಿಸಿ ಗೌರವಿಸುವ ಸಂಸ್ಕಾರವನ್ನ ನೀಡುತ್ತಾ ಇರುವ ಈ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯವಿದೆ. ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳನ್ನ ಸಂಭ್ರಮಿಸುತ್ತಾ ಇರುವ ಶಾಲೆಯ ಗುರು ವೃಂದಕ್ಕೆ ನಾವು ಆಭಾರಿಯಾಗಿರುವುದು ಜಗದೀಶ್ ಶರ್ಮಾ ತಿಳಿಸಿದ್ದಾರೆ. ಪ್ರಬುದ್ಧ ಪ್ರತಿಷ್ಠಾನದ ಅಧ್ಯಕ್ಷರಾದ ಸಂಸ್ಕೃತಿ ಸಂಘಟಕ ವೇದಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಮಾತನಾಡಿ, ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಹಾಗೂ ಸಂಸ್ಕೃತ ವಿಷಯಗಳಲ್ಲಿ ಮಕ್ಕಳಿಗೆ ವಿಶೇಷವಾದ ಬೋಧನೆಯು ನಮ್ಮ ಶಾಲೆಯಲ್ಲಿ ನಡೀತಾ ಇದ್ದು ಮಕ್ಕಳು ಉತ್ಸಾಹದಿಂದ ಕಲಿತಾ ಇದ್ದಾರೆ. ಇನ್ನು ಮುಂದೆ ಕಡಿಮೆ ಖರ್ಚಿನಲ್ಲಿ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಫಸ್ಟ್ ಟ್ರೈ ಇಂಟಲಿ ಟಾಟ್ಸ್ ಸಂಸ್ಥೆಯೊಂದಿಗೆ ಮಾಡಿಕೊಂಡಿರುವ ಒಪ್ಪಂದವನ್ನು ಬದಲಾಯಿಸಿಕೊಂಡು ಪ್ರಬುದ್ಧ ಪ್ರತಿಷ್ಠಾನದ ವತಿಯಿಂದಲೇ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲಾ ತರಗತಿಗಳನ್ನು ಆರಂಭಿಸಲು ನಿರ್ಧಾರ ಮಾಡಿ ಸರ್ಕಾರದಿಂದ ಅನುಮತಿ ಪಡೆಯಲು ದಾಖಲೆಗಳನ್ನು ಸಲ್ಲಿಸಲಾಗಿದೆ. ಪೋಷಕರು ಎಂದಿನಂತೆ ಸಹಕಾರ ನೀಡಿ ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲಿಸಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕಿ ಕೆಎಸ್ ಗಿರಿಜಾ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿಆರ್ ನರಸಿಂಹಮೂರ್ತಿ ಹಾಗೂ ಆಧ್ಯಾತ್ಮಿಕ ಚಿಂತಕರಾದ ವಿದ್ವಾನ ಜಗದೀಶ್ ಶರ್ಮಾ ಸಂಪ ಅವರಿಗೆ ದೈವತುಷ್ಟ ಬಿರುದು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಬುದ್ಧ ಪ್ರತಿಷ್ಠಾನದ ಕಾರ್ಯದರ್ಶಿ ಶಮಂತ್, ಟ್ರಸ್ಟಿಗಳಾದ ಕೌಸ್ತುಭ ಭಾರತೀಪುರ, ಶ್ರೀನಿಧಿ, ಮುಖ್ಯ ಶಿಕ್ಷಕಿ ಪಲ್ಲವಿ, ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂಕೆ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಬಳ್ಳಕೆರೆ ಮಂಜುನಾಥ್, ಮುಖಂಡರಾದ ವಿಡಿ ಮೋಹನ್, ಭತ್ತದ ವೆಂಕಟರಾಮು, ಸುಶೀಲಮ್ಮ, ರಾಮದಾಸ ಸೇರಿದಂತೆ ನೂರಾರು ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಸಾಂಸ್ಕೃತಿಕ ನೃತ್ಯಗಳನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ 4, ಕೃಷ್ಣರಾಜಪೇಟೆ. ಇಂದ 1ನೇ ತರಗತಿಯಿಂದ ಮುಂದಿನ ತರಗತಿಗಳೆಲ್ಲರಿಗೂ ನಾವು ಅಡ್ಮಿಷನ್ ತಗೋತೀವಿ. ಆ ಸ್ಕೂಲಲ್ಲೂ ಸಹ ಎಲ್ಲ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಪ್ರಕಾರ ಏನೇನು ಬೇಕು ಎಲ್ಲವನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಧುನಿಕ ಶಿಕ್ಷಣ ಅಂತೆ ಸಂಗೀತ, ವಾದ್ಯ, ಶ್ಲೋಕಗಳು, ಸಂಸ್ಕೃತ ಮತ್ತೆ ನಮ್ಮ ಪಾರಂಪರಿಕ ವಿದ್ಯೆಗಳು ಎಷ್ಟೆಲ್ಲ ನಾವೆಲ್ಲ ಅಡಾಪ್ಟ್ ಮಾಡ್ಕೋಬಹುದು ಅಷ್ಟೂ ಸಹ ಚಿಕ್ಕ ಮಕ್ಕಳಿಂದಲೇ ಹೇಳ್ಕೊಡ್ಲಿಕ್ಕೆ ಪ್ರಬುದ್ಧ ಸ್ಕೂಲ್ ಆಫ್ ಕಲ್ಚರ್ ಆ್ಯಂಡ್ ಸೈನ್ಸ್ ಅನ್ನೋ ಹೆಸರಿನಲ್ಲಿ ಪ್ರಾರಂಭವನ್ನು ಮಾಡ್ತಿದ್ದೀವಿ. ಅದರಲ್ಲೂ ಸಹ ಇನ್ನೇನು ತಮ್ಮೆಲ್ಲರಿಗೂ ಗಮನಕ್ಕೆ ತರ್ತೀವಿ. ಬ್ರೋಷರ್ಸ್ ಎಲ್ಲ ರೆಡಿ ಆಗಿದೆ, ಶಾಲಾ ತರಗತಿಗಳು ಸಹ ರೆಡಿ ಆಗ್ತಾ ಇದೆ. ಕ್ರೀಡೆಗಳು, ಮನೋವಿಲಾಸಗಳು ಈ ಎಲ್ಲವನ್ನು ಒಳಗೊಂಡು NEP 2020 ಏನು ಸರ್ಕಾರ
ಪಂಚಕೋಶ ಪದ್ಧತಿ ಹೇಳಿದರೆ ಆ ಪಂಚಕೋಶ ಪದ್ಧತಿಯನ್ನು ಸಹ ಹಾಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮತ್ತೊಂದು ಶಾಲೆಯು ಸಹ ಬರ್ತಾ ಇದೆ. ಈ ಎಲ್ಲ ಶಾಲೆಗಳಿಗೆ ನಿಮ್ಮ ಸಹಕಾರ ಅತ್ಯಮೂಲ್ಯವಾಗಿದೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಎಂದಿನಂತೆ ಮುಂದೆ ಸಹ ಬರ್ತಾ ಇರುವಂತಹ ಇನ್ನ 2 ಶಾಲೆಗಳಿಗೂ ಸಹಕಾರ ಕೊಟ್ಟು ಅದನ್ನು ಸಹ ಬೆಳೆಸಿ ನಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಒಂದು ಆದರ್ಶನೀಯ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಅವರನ್ನು ದೇವತುಷ್ಟ ಅಂತ ಒಂದು ಬಿರುದನ್ನು ಸಮರ್ಪಣೆಯನ್ನು ಮಾಡಿ, ದೇವತುಷ್ಟ ಅಂದರೆ ದೇವರಿಗೆ ಪ್ರೀತಿಪಾತ್ರರಾದವರು ಅಂತ. ಅವರು ಮಾಡಿರುವಂತಹ ಕೆಲಸಗಳೆಲ್ಲ ದೇವರಿಗೆ ಅತ್ಯಂತ ಪ್ರೀತಿ ಆಗಿರುವಂತಹ ಕೆಲಸಗಳನ್ನು ಮಾಡಿರ್ತಾರೆ. ಅವರಿಗೆ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರಪೂರ್ವಕವಾಗಿ ದೇವತುಷ್ಟ ಬಿರುದನ್ನು ಪ್ರದಾನ ಮಾಡೋದ್ರ ಮುಖಾಂತರ ಅವರ ಸಾಧನೆಗಳನ್ನು ಬಲಪಾಗ್ತಾ ಅವರಂತೆ ನಮ್ಮ ಮಕ್ಕಳುಗಳು ಸಾಧಕರಾಗಬೇಕು ಅನ್ನೋ ಒಂದು ಹಂಬಲದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ನಾನು ಇನ್ನೊಂದು 5 ನಿಮಿಷ ಸಮಯವನ್ನು ಜಾಸ್ತಿ ತಗೋತೀನಿ. ಕಾರಣ ಒಂದು ಬದಲಾವಣೆ ಇದೆ, ಅದನ್ನು ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ಳೋದು ಇವತ್ತು ನನ್ನ ಕರ್ತವ್ಯ ಆಗಿದೆ. ಏನಂದರೆ, ಕಳೆದ 3 ವರ್ಷದಿಂದ ಫಸ್ಟ್ ಕ್ರೈ ಇಂಟೆಲಿಟಾಕ್ಸ್ ಅನ್ನೋ ಒಂದು ಸಂಸ್ಥೆಯ ಸಹಯೋಗದಲ್ಲಿ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲೇ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದೆ. ಮೊನ್ನೆ ಆದಂತಹ ಒಂದು ತಿರುವಿನಲ್ಲಿ ಇನ್ನು ಮುಂದೆ ಫಸ್ಟ್ ಕ್ರೈ ಜೊತೆಗೆ ನಮ್ಮ ಸಹಯೋಗ ಇರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದಷ್ಟು ಅವರ ಮನಸ್ಸಿನಲ್ಲಿ ವ್ಯತ್ಯಾಸ ಆಯಿತು, ಬೇರೆ ಏನೂ ಅಲ್ಲ. ಫಸ್ಟ್ ಕ್ರೈ ಒಂದು ತುಂಬ ಒಳ್ಳೆಯ ಸಂಸ್ಥೆ, ಫಸ್ಟ್ ಕ್ರೈ ತುಂಬ ಹೆಸರಾಂತ ಸಂಸ್ಥೆ. ಅದರ ಬಗ್ಗೆ ನಾನು ಯಾವುದೇ ಸಕಾರಾತ್ಮಕ ವಿಷಯಗಳನ್ನ ಹೇಳೋದು ಏನೂ ಇರೋದಿಲ್ಲ. ಫೀಸಿನ ವಿಚಾರ ಬಂದಾಗ ನಾನು ಫೀಸನ್ನ ಕಮ್ಮಿ ಮಾಡಿ ನಮಗೆ ಪೋಷಕರಿಂದ ಇಷ್ಟೊಂದು ಫೀಸನ್ನು ತಗೊಳ್ಳೋಕ್ಕಾಗಲಿಲ್ಲ ಅಂತ ನಮ್ಗೆ ಯಾವಾಗಲೂ ಹೋರಾಟ ಇರುತ್ತೆ ಅವ್ರ ಜೊತೆ. ಆದರೆ ಪಾಪ ಅವರು ನಮಗೆ ಪ್ರೊವೈಡರ್ ಅಷ್ಟು ಕಮ್ಮಿಗೆ ಈ ಟೈಪ್ 3ನಲ್ಲಿ ಮಾಡೋಕ್ಕೆ ಕಷ್ಟ ಇದೆ. ಹಾಗಾಗಿ ಆ ಒಂದು ರೀತಿಯಲ್ಲಿ ಅವರ ಒಂದು ಹೆಚ್ಚು ಫೀಸನ್ನು ನಾವು ಪೋಷಕರಿಂದ ತಗೊಳ್ಳೋಕ್ಕಾಗಲಿಲ್ಲ ಅನ್ನೋ ವಿಚಾರದಲ್ಲಿ ಬ್ರೇಕಪ್ ಆಯಿತು, ಹಣದ ವಿಚಾರದಲ್ಲಿ. ಮತ್ತು ಕಳೆದ ವರ್ಷ ನಮಗೆಲ್ಲ ಗೊತ್ತಿರೋಂಗೆ ಮೆಟೀರಿಯಲ್ಸ್ ಕೊಡೋದು ತುಂಬ ನಿಧಾನ ಆಯಿತು, ಯೂನಿಫಾರ್ಮ್ ಕೊಡೋದು ನಿಧಾನ ಆಯಿತು, ಅವರು ಪುಸ್ತಕಗಳು ಕೊಡೋದು ನಿಧಾನ ಆಯಿತು. ಇದರ ಬಗ್ಗೆ ನಾವು ಒಂದಷ್ಟು ಹೇಳಿದಾಗ ಇದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಮಾತು ಬಂತು. ಆ ಒಂದು ಡಿಸಿಪ್ಲಿನ್ ಇಲ್ಲವನ್ನು ನಾವು ಮುಂದುವರೆಯಕ್ಕಾಗಲಿಲ್ಲ ಅನ್ನೋ ಮಾತನ್ನು ಸಹ ಹೇಳಿ ಇದನ್ನು ನಿಲ್ಲಿಸ್ತೀನಿ. ಆ ಸಂಸ್ಥೆ ಆಡುವ ಮಾತಿಗೆ ಬೆಲೆ ಇರೋದಿಲ್ಲ. ಯಾಕೆಂದರೆ ಅದರ ನಡವಳಿಕೆಯೇ ಹಾಗಿಲ್ಲದೆ ಇದ್ದಾಗ ಅದು ಆ ಮಾತು ಹೇಳಿದರೆ ಅದಕ್ಕೆ ಶಕ್ತಿ ಬರೋದಿಲ್ಲ. ಯಾವುದನ್ನ ಆದರ್ಶ ಅನುಕರಣೀಯ ಅಂತ ಶಿಕ್ಷಣ ಸಂಸ್ಥೆ ಒಂದು ಬೋಧಿಸುತ್ತೋ ಆ ಆದರ್ಶ ಅನ್ನೋದು ಆ ಸಂಸ್ಥೆಯಲ್ಲಿ ಮೊಟ್ಟ ಮೊದಲಿಗೆ ಇರಬೇಕಾಗುತ್ತೆ. ಗೋಪಾಲಕೃಷ್ಣ ಅವಧಾನಿಗಳು ಮತ್ತವರ ತಂಡ ಈ ಸಂಸ್ಥೆಯನ್ನ ಅಂತ ಆದರ್ಶ ಸಂಸ್ಥೆಯಾಗಿ ಕಟ್ಟುತ್ತಾ ಇದ್ದಾರೆ. ಅದರ ಉದ್ದೇಶದಲ್ಲಿ ಅವೆಲ್ಲವೂ ಇದೆ ಅನ್ನೋದು ಯಾರಿಗೂ ಅರ್ಥ ಆಗುತ್ತಾ ಇದೆ ಅದರ ಈ ನಡವಳಿಕೆಗಳಲ್ಲಿ. ಹಿಂದೆ ಭಾರತದಲ್ಲಿ ಅಸಂಖ್ಯ ಗುರುಕುಲಗಳಿದ್ದು ಆಂಗ್ಲರು ಬಂದ ಮೇಲೆ ನಮಗೆ ಶಿಕ್ಷಣ ಬಂತು, ಶಾಲೆ ಬಂತು ಅಂತೆಲ್ಲ ಹೇಳುವರಿದ್ದಾರೆ. ಆದರೆ ಬ್ರಿಟಿಷರು ಬರೋದಕ್ಕಿಂತ ಮೊದಲು ಇಲ್ಲಿ ಅಸಂಖ್ಯ ಗುರುಕುಲಗಳಿದ್ವು. ಆದರೆ ಯಾವ ಗುರುಕುಲಗಳಲ್ಲೂ ಫೀಸ್ ಅಂತ ಇರ್ತಾ ಇರಲಿಲ್ಲ, ಶುಲ್ಕ ಅಂತ ಇರ್ತಾ ಇರಲಿಲ್ಲ, ಡೊನೇಷನ್ ಅಂತ ಇರ್ತಾ ಇರಲಿಲ್ಲ. ಹಾಗೆ ಕಲಿಸಲಾಗ್ತಾ ಇತ್ತು. ಸಾವಿರಾರು ವರ್ಷಗಳ ಹಿಂದೆ
ಋಷಿಗಳು ಕಾಡಿನಲ್ಲಿ ನಡೆಸ್ತಾ ಇದ್ದ ಗುರುಕುಲಗಳಂತೂ ಸಂಪೂರ್ಣ ಉಚಿತವಾಗಿರ್ತಿತ್ತು. ಊಟ, ವಸತಿ, ಶಿಕ್ಷಣ ಎಲ್ಲವೂ ಉಚಿತವಾಗಿರ್ತಿತ್ತು. ಒಂದು ಗುರುಕುಲ ಅಂತ ಅಂದ್ರೆ 10,000 ವಿದ್ಯಾರ್ಥಿಗಳಿಗೆ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳಲ್ಲಿ ಇರ್ತಾ ಇದ್ರಂತೆ.